Hello everyone, welcome to Navras Math Tutorials, chapter number 2, linear equation in one variable. ಇದೆ ನೋಡೋಣ ಏನಿದೆ ಅಂತ ನೋಡಿ. ಈ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಓದಿದ್ದೀವಿ ಎಕ್ಸ್ಪ್ರೆಷನ್ ಏನು ಈಕ್ವೇಷನ್ ಏನು ಅಂತ. ಈಕ್ವೇಷನ್ ಆದರೂ ಗೊತ್ತಿಲ್ಲ ಅಂದರೆ ಇಂಟ್ರಡಕ್ಷನಲ್ಲಿ ಎಲ್ಲ ನೋಡೋಣ. ಇಂಟ್ರಡಕ್ಷನ್ ಮಾಡಿಸ್ತೀನಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ 2x+4 ಇದೆ ಅಂತ ಇಟ್ಕೊಳ್ಳಿ, ಅಥವಾ 3x/2 ಇದೆ ಅಂತ ಇಟ್ಕೊಳ್ಳಿ. ಇದು ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಇದನ್ನು ಎಕ್ಸ್ಪ್ರೆಷನ್ ಅಂತೀವಿ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಇದು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಓದಿದ್ದೀವಿ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತೀವಿ. ಓಕೆ, ಈಗ ಸೇಮ್. ಈಗ ಈಕ್ವೇಷನ್ ಅಂದರೆ ಏನು? ಈಕ್ವೇಷನ್ ಅಂತಂದರೆ ಇದೇ 2x+4 ಬರೆದು ಈಕ್ವಲ್ಸ್ ಟು ಸಮ್ ನಂಬರ್ 12 ಈ ಥರ ಇದ್ದರೆ ಇದನ್ನೇನಂತೀವಿ? ಈಕ್ವೇಷನ್. ಇದನ್ನು ಈಕ್ವೇಷನ್ ಅಂತೀವಿ, ಯಾಕಂದರೆ ಇದು ಕಂಪ್ಲೀಟ್ ಇದೆ. ಇದು ಎಕ್ಸ್ಪ್ರೆಷನ್ ಅಂದರೆ ಇಷ್ಟೇ ಇರೋದು, ಇದು ಇಲ್ಲಿ ಈಕ್ವಲ್ಸ್ ಟು, ಅದಕ್ಕೆ ಇದನ್ನು ಎಕ್ಸ್ಪ್ರೆಷನ್ ಅಂತೀವಿ. ಇಲ್ಲಿ ನೋಡಿ, ಇಲ್ಲಿ ಏನಿದೆ? ಈಕ್ವಲ್ಸ್ ಟು ಇದೆ. ಇಲ್ಲಿ ನೋಡಿ, ಈಕ್ವಲ್ಸ್ ಟು ಇದೆ. ಇಲ್ಲಿ ಒಂದು ನಂಬರ್ ಇರ್ಬೋದು, ಸಮ್ ವೇರಿಯೇಬಲ್ಸ್ ಇರ್ಬೋದು, ಏನಾದರೂ ಇರ್ಬೋದು. ಸೊ ಇದನ್ನು ಈಕ್ವೇಷನ್ ಅಂತ ಅಂತೀವಿ. ಯಾಕೆ? ಈಕ್ವಲ್ಸ್ ಟು ಇದೆ ಮೇನ್, ಅದಕ್ಕೆ ಹೇಳೋದು ನಾವು. ಈಗ ಈಕ್ವಲ್ಸ್ ಟು ಇರೋದ್ರಿಂದ ಏನಾಗುತ್ತೆ ನೋಡೋಣ. ಈಗ ಈಕ್ವಲ್ಸ್ ಟು ಇರೋದ್ರಿಂದ ಇದನ್ನೇನಂತೀವಿ? LHS ಅಂತೀವಿ. ಇದನ್ನೇನಂತೀವಿ? RHS ಅಂತ ಕರಿತೀವಿ. ಓಕೆ, ಈಕ್ವಲ್ಸ್ ಟು ಡಿವೈಡ್ಸ್ ಇಂಟು 2 ಪಾರ್ಟ್ಸ್. ಈಕ್ವಲ್ಸ್ ಟು 2 ಪಾರ್ಟಲ್ಲಿ ಡಿವೈಡ್ ಆಗುತ್ತೆ. ಇದನ್ನು ನಾವು LHS ಅನ್ಬೋದು, ಇದನ್ನು ನಾವು RHS ಅನ್ಬೋದು. ಇದು ನಂಬರ್ ಇರಬೇಕಂತ ಏನೂ ಇಲ್ಲ. ಇಲ್ಲಿನೂ ಬೇರೆ ಬೇರೆ ಥರ ಇರ್ಬೋದು. ಫಾರ್ ಎಕ್ಸಾಂಪಲ್ 3x/2 ಇದೆ ಅಲ್ವಾ, ಈಸ್ ಈಕ್ವಲ್ಸ್ ಟು ಏನಾದರೂ ಇರ್ಬೋದು, 6x+12 ಇರ್ಬೋದು, ಏನಾದರೂ ಇರ್ಬೋದು. ಇದನ್ನು ಈಕ್ವೇಷನ್ ಅಂತೀವಿ. ಇದನ್ನು RHS ಅಂತೀವಿ, ಇದನ್ನು LHS ಅಂತ ಕರಿತೀವಿ. ಯಾಕಂದರೆ ಈಕ್ವಲ್ಸ್ ಟು ಇದೆಯಲ್ಲ, ಅದಕ್ಕೆ. ಈಕ್ವಲ್ಸ್ ಟು ಲೆಫ್ಟ್ ಸೈಡ್ ಇದ್ದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತೀವಿ, ಇದನ್ನು ರೈಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ. ಓಕೆ, ಈಗ ವೇರಿಯೇಬಲ್ ಅಂದರೆ ಏನು ನೋಡಿ. ವೇರಿಯೇಬಲ್ ಅಂತಂದರೆ ಈಗ ನೋಡಿ, 2x+4 ಅಂತ ಓದಿದ್ವಲ್ವ, ಇದನ್ನು ವೇರಿಯೇಬಲ್ ಅಂತಾರೆ. ನೋಡಿ, ಎಕ್ಸ್ ಇದೆಯಲ್ಲ, ಇದನ್ನು ವೇರಿಯೇಬಲ್ ಅಂತಾರೆ. ಬರೀ ಎಕ್ಸೇ ಇರಬೇಕಂತ ಏನೂ ಇಲ್ಲ, ಏನಾದರೂ ಇರ್ಬೋದು. ಈಗ ಇದನ್ನೇ ಬರೆದ್ವಿ, 6x+2 ಅಂತ 12 ಅಂತ ಬರೆದ್ವಿ, ಇದು ವೇರಿಯೇಬಲ್ಲೇ. ಇಲ್ಲ 2y+3 ಇದೆ ಅಂತ ಇಟ್ಕೊಳ್ಳಿ, ಇದು ವೇರಿಯೇಬಲ್ಲೇ. ಅಂದರೆ X, Y, Z, A, B ಈ ಥರ ಎಲ್ಲ ಬರ್ತಾವಲ್ಲ ಲೆಟರ್ಸ್, ಇವನ್ನೆಲ್ಲ ನಾವು ವೇರಿಯೇಬಲ್ಸ್ ಅಂತ ಕರಿತೀವಿ. ಓಕೆ, ಇದನ್ನೆಲ್ಲ ನಾವು ವೇರಿಯೇಬಲ್ಸ್ ಅಂತ ಕರಿತೀವಿ. ಈಗ ನೋಡಿ, ಇಲ್ಲೇ ಇದೆಯಲ್ಲ 4 ಇದೆ ನೋಡಿ, ಇದನ್ನು ಇದು ಚೇಂಜ್ ಆಗಲ್ಲ, ಇದು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಯಾಕೆ? 4 ಈಸ್ ಕಾನ್ಸ್ಟೆಂಟ್. ಇದು ನಂಬರ್ ಏನು ಚೇಂಜ್ ಆಗಲ್ಲ, ಹೆಂಗಿದ್ದು ಹಂಗೆ ಇರುತ್ತೆ. ಬಟ್ ಇದನ್ನು ಯಾಕೆ ವೇರಿಯೇಬಲ್ ಅಂತೀವಿ ಅಂದರೆ ಇದು ಚೇಂಜ್ ಆಗ್ಬೋದು. ನೋಡಿ, ಇದು 2x ಇದೆ ಅಲ್ವಾ, 2x ಇದ್ದದ್ದನ್ನು ಇಲ್ಲಿ 2x ಇದೆಯಲ್ಲ, ಎಕ್ಸ್ ವ್ಯಾಲ್ಯೂ ಸಪೋಸ್ 1 ಇದ್ದರೆ ಏನಾಗುತ್ತೆ? 2 × 1 ಇದ್ದರೆ 2 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 2 ಇದ್ದರೆ 2 × 2 4 ಆಗುತ್ತೆ. ಅದೇ ರೀತಿ ಎಕ್ಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಇರುತ್ತೆ ಇದು. ಓಕೆ, ಎಕ್ಸ್ ವ್ಯಾಲ್ಯೂ 3 ಇದ್ದರೆ 6 ಆಗುತ್ತೆ. ಅಂದರೆ ಅದಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಇದು ಆದರೆ ಈ ಕಡೆ ಇದೆ ಇಲ್ವಾ, ಈ 4 ಇರ್ಬೋದು ನೋಡಿ, ಇದು 4 ಇರ್ಬೋದು, ಇದು 3 ಇರ್ಬೋದು, ಇವೆಲ್ಲ ಕಾನ್ಸ್ಟೆಂಟಿಗೂ ಚೇಂಜ್ ಆಗಲ್ಲ. ಸೊ ವೇರಿಯೇಬಲ್ಸ್ ಅಂತಂದರೆ ಇಂಥ ಲೆಟರ್ಸ್ನ ನಾವು ವೇರಿಯೇಬಲ್ಸ್ ಅಂತ ಕರಿಬೋದು. ಓಕೆ, ಈಗ ನೋಡಿ, ಚಾಪ್ಟರ್ನಲ್ಲಿ ಏನು ಕೊಟ್ಟಿದ್ದಾರೆ? ಚಾಪ್ಟರ್ ಹೆಸರೇ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್ ಅಂತ ಇದೆ ಅಲ್ವಾ. ಸೊ ಲೀನಿಯರ್ ಈಕ್ವೇಷನ್ ಅಂದರೆ ಏನು? ಹೈಯೆಸ್ಟ್ ಪವರ್ ಆಫ್ ಈಕ್ವೇಷನ್ ಈಸ್ 1 ಅಂತ ಅರ್ಥ. ಅದು ಏನು ಅಂತಂದರೆ ನೋಡಿ, ಫಾರ್ ಎಕ್ಸಾಂಪಲ್ x² + x + 3 = 0, ಇಲ್ಲ ಸಮ್ ನಂಬರ್ ಏನಾದರೂ ಇರ್ಬೋದು. ಈಗ ನಾವು ಹೇಳ್ಬೋದು, ಏನಿದು ಇಲ್ಲಿ 2 ಸರಿ ಬಂದಿದೆ ಅಲ್ಲ ಅಂತ. ಅದು ಮೇನಲ್ಲ, ನಮಗೇನು, ನಾವು ಪವರ್ಸ್ ನೋಡ್ತಾ ಇದ್ದೀವಿ, ಇಲ್ಲಿ ಎಕ್ಸ್ಪೋನೆಂಟ್ಸ್ ನೋಡ್ತಾ ಇದ್ದೀವಿ. ಇಲ್ಲಿ x² ಇದೆ ನೋಡಿರಿ, ಇಂಥದ್ದು ಬರಲ್ಲ. ಲೀನಿಯರ್ ಈಕ್ವೇಷನ್ ಅಂದರೆ ಓನ್ಲಿ ಎಕ್ಸ್ ಬರುತ್ತೆ, ಇದಕ್ಕೆ ಪವರ್ ಬರಲ್ಲ. ಅಂದರೆ ಲೀನಿಯರ್ ಈಕ್ವೇಷನ್ ಫಾರ್ ಎಕ್ಸಾಂಪಲ್ ನೋಡಿ, 7x² ಇರ್ಬೋದು, 3x³ ಇರ್ಬೋದು, ಈ ಥರ 2x² ಇರ್ಬೋದು, ಇಲ್ಲ x⁴ ಇರ್ಬೋದು, ಇಲ್ಲ 8x⁵ ಇರ್ಬೋದು. ಈ ಥರ ಪವರ್ಸ್ ಇದ್ದವಕ್ಕೆ ಲೀನಿಯರ್ ಅಂತ ಕರೆಯಲ್ಲ. ಲೀನಿಯರ್ ಅಂದರೆ ಏನು? ಓನ್ಲಿ ಎಕ್ಸ್ ಇರಬೇಕು. ಓನ್ಲಿ x⁴ ಅಂದರೆ ನಾವು ಎಕ್ಸೇ ಅಂತ ಬರಿತೀವಿ. ಸೊ
ಅದನ್ನು ನಾವು ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ. ಓಕೆ, ಅದಕ್ಕೆ ಈ ಚಾಪ್ಟರಲ್ಲೆಲ್ಲ ಬರೀ ಲೀನಿಯರ್ ಈಕ್ವೇಷನ್ನೇ ಬರುತ್ತೆ. ಲೀನಿಯರ್ ಈಕ್ವೇಷನಲ್ಲಿ ಏನು ಬರ್ಬೋದು ನಿಮಗೆ? ಬರೀ ಎಕ್ಸೇ ಬರಬೇಕಂತ ಏನೂ ಇಲ್ಲ. ಎಕ್ಸ್ ಬರ್ಬೋದು, ಎ ಬರ್ಬೋದು, ಬಿ ಬರ್ಬೋದು, ವೈ ಬರ್ಬೋದು, ಝೆಡ್ ಬರಿಬೋದು. ಬಟ್ ಏನು ಬರುತ್ತೆ? ಪವರ್ ಏನೂ ಇರಲ್ಲ. ಒಂದು ಇದ್ದರೂ ಒಂದೇ, ನಾವು ಬರೆಯೋದಿಲ್ಲ. ಒನ್ ಇದ್ದರೆ ಬರೀ ಎಕ್ಸ್ ಅಂತಲೇ ಬರಿತೀವಿ. ಇಷ್ಟೇ ಇರುತ್ತೆ ನಿಮಗೆ. ಇದನ್ನು ನಾವು ಲೀನಿಯರ್ ಈಕ್ವೇಷನ್ ಅಂತ ಹೇಳ್ತೀವಿ. ಅಂದರೆ ಹೆಂಗಿರುತ್ತೆ ನೋಡೋಣ. ಫಾರ್ ಎಕ್ಸಾಂಪಲ್ ಈಗ ನೋಡಿ, 4x + 3 = 12 ಈ ರೀತಿ ಇರ್ಬೋದು. ಈ ರೀತಿ ಇದ್ರೂ ಕೂಡ ಇದು ಲೀನಿಯರ್ ಈಕ್ವೇಷನ್ ಆಯಿತು. ಯಾಕೆಂದರೆ ಬರೀ ಎಕ್ಸ್ ಇದೆ ನೋಡಿ, ಹೌದಾ? ಮತ್ತು ಈಗ ನೋಡಿ, ಇನ್ನು ಚಾಪ್ಟರ್ಸ್ ಏನು ಕೊಟ್ಟಿದ್ದಾರೆ? ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್ ಅಂತ ಕೊಟ್ಟಿದ್ದಾರೆ. ವೇರಿಯೇಬಲ್ ಅಂತಂದರೆ ಹೇಳಿದ್ನಲ್ಲ, ಇದೇ ವೇರಿಯೇಬಲ್. ಓಕೆ, ಈ ವೇರಿಯೇಬಲ್ಲು ಲೀನಿಯರ್ ಈಕ್ವೇಷನ್ ಅಂತಂದರೆ ಪವರ್ ಇರಲ್ಲ ಅಂತ. ಇನ್ನೊಂದು ವೇರಿಯೇಬಲ್ ಒನ್ ವೇರಿಯೇಬಲ್ ಅಂತ ಕೊಟ್ಟಿದ್ದಾರಲ್ವ, ಸೊ ಒಂದೇ ವೇರಿಯೇಬಲ್ ಬರುತ್ತೆ. ಇಲ್ಲಿ ನೋಡಿ, 4x + 2y + 3 = 12 ಈ ಥರ ಇರಲ್ಲ. ಯಾಕಂದರೆ ಇಲ್ಲಿ 2 ವೇರಿಯೇಬಲ್ಸ್ ಆಯ್ತು ನೋಡಿರಿ. ಹಿಂಗೆ ಬರಲ್ಲ, ಓನ್ಲಿ ಒನ್ ವೇರಿಯೇಬಲ್ ಬರುತ್ತೆ. ಐದರ್ 4x ಬರ್ಬೋದು ಆರ್ 2y ಬರ್ಬೋದು, ಏನಾದರೂ ಬರ್ಬೋದು. ಬಟ್ ಓನ್ಲಿ ಒನ್ ಬರುತ್ತೆ ನೋಡಿ, ಈ ಥರ ಕೊಡುತ್ತೆ. 4x + 3 = 12 ಬರ್ಬೋದು. ಇದೇ ನಂಬರ್ ಬರಬೇಕಂತ ಇಲ್ಲ, ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈಗ 7y + 3 = 4 ಇರ್ಬೋದು, ಏನೋ ಇರ್ಬೋದು. ಓಕೆ, ಈ ಥರ ಇದ್ದವಕ್ಕೆ ನಾವೇನಂತೀವಿ? ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್ ಅಂತ ಕರಿತೀವಿ. ಓಕೆ, ಸೇಮ್ ವೇರಿಯೇಬಲ್ ಈ ಕಡೆ ಕೂಡ ಸೇಮ್ ಬರ್ಬೋದು. ಮತ್ತು ನೀವು ಇಲ್ಲೊಂದೇ ಬರುತ್ತೆ ಅಂತ ಅನ್ಕೋಬಾರ್ದು. ಫಾರ್ ಎಕ್ಸಾಂಪಲ್ ನೋಡಿ, 7x + 3 = 12 - 3x. ಏನು 2 ಸರಿ ಕೊಟ್ಟಿದ್ದಾರಲ್ಲ ಮೇಡಮ್, ಒಂದೇ ಸರಿ ಬರ್ತದಂತೇಳಿ ನೋಡಿ. ಇಲ್ಲಿನೂ ಎಕ್ಸೇ ಇದೆ, ಇಲ್ಲಿನೂ ಎಕ್ಸೇ ಇದೆ, ಹೌದಲ್ವಾ? ಸೇಮೇ ಇದೆ, ಇನ್ನು ಪವರ್ಸ್ ಏನೂ ಇಲ್ಲ. ಓಕೆ, ಇದಕ್ಕೆ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್. ಒಂದೇ ವೇರಿಯೇಬಲ್ ಇದೆ, ಬಟ್ 2 ಸರಿ ಬಂದಿದೆ. ಓಕೆ, ಇದು ಈ ಥರ ಬರ್ಬೋದು. ಓಕೆ, ಈ ಥರ ಬರ್ಬೋದು. 3y/7 = 8y + 1 ಈ ಥರ ಎರಡೂ ಕಡೆ ಸೇಮ್ ಇರ್ಬೋದು. ಈಕ್ವಲ್ಸ್ ಟು ಈ ಕಡೆಗೂ ಈಕ್ವಲ್ಸ್ ಟು ಆ ಕಡೆನೂ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಇರ್ಬೋದು. ಬಟ್ ಸೇಮ್ ವೇರಿಯೇಬಲ್ ಒಂದೇ ಟೈಮ್ ಬಂದಿರುತ್ತೆ. ಓಕೆ, ಇಂಥದನ್ನು ನಾವು ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್ ಅಂತ ಕರಿತೀವಿ. ಈಗ ಸಿಂಪಲ್ಲಾಗಿ ಸಾಲ್ವ್ ಮಾಡೋದನ್ನು ಕಲಿಬೇಕು ನಾವು. ಓಕೆ, ಈಗ ನೋಡೋಣ ಯಾವ ಥರ ಸಾಲ್ವ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ x + 5 = 12 ಇದೆ ಅಂತ ಇಟ್ಕೊಳ್ಳಿ. ಇದೂ ಲೀನಿಯರ್ ಈಕ್ವೇಷನ್ನೇ ಆಯಿತು. ಈ ಥರ ಕೊಟ್ಟರೆ ಯಾವ ರೀತಿ ಸಾಲ್ವ್ ಮಾಡಬೇಕು? ನಾವು ಮುಂಚೆಲ್ಲ ಹೆಂಗೆ ಮಾಡ್ತಿದ್ವಿ ನೋಡಿ, x + 5 ಇದ್ದರೆ ಏನು ಮಾಡ್ತಿದ್ವಿ? -5 ತೊಗೊತಿದ್ವಿ. ಎರಡೂ ಸೈಡು ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ತೊಗೊಂಡ್ರೆ x + 5 - 5 ಇದ್ದರೆ 0 ಬರುತ್ತೆ. = 12 - 5 7 ಬರುತ್ತೆ. ಸೊ x = 7 ಅಂತ ಹೇಳ್ತಾ ಇದ್ವಿ. ಆದರೆ ಈಗ ನೋಡಿ, ಈಗ LHS RHS ಅಂತ ಕರಿತೀವಿ. ಯಾಕೆ? ಈಕ್ವಲ್ಸ್ ಟು ಈ ಕಡೆ ಇರೋದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ. ಈಕ್ವಲ್ಸ್ ಟು ಆ ಕಡೆ ಇರೋದು ರೈಟ್ ಸೈಡ್ ಇರೋದನ್ನು ರೈಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ, ಹೌದಾ? ಈಗ 2 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ, ಈಕ್ವಲ್ಸ್ ಟು. ಓಕೆ, ಈಗ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ +4 ಇದೆ ಅಂತ ಇಟ್ಕೊಳ್ಳಿ. ಈಕ್ವಲ್ಸ್ ಟು ಈ ಕಡೆ ಹೋದರೆ ಅದು -4 ಆಗುತ್ತೆ. ಇಲ್ಲಿ ಏನೋ ಇದೆ ಸಮ್ ನಂಬರ್, ಇಲ್ಲಿ -4 ಇದೆ ಅಂತ ಇಟ್ಕೊಳ್ಳಿ. ಈಕ್ವಲ್ಸ್ ಟು ಈ ಕಡೆ ಬಂದರೆ ಇಲ್ಲಿ +4 ಆಗುತ್ತೆ. ಫಾರ್ ಎಕ್ಸಾಂಪಲ್ x/3 ಇದೆ ಅಂತ ಇಟ್ಕೊಳ್ಳಿ. ಇದು ಈಕ್ವಲ್ಸ್ ಟು ಈ ಕಡೆ ಹೋದರೆ ಏನಾಗುತ್ತೆ? 3. ಈ 3 ಒಂದೇ ಈ ಕಡೆ ಕಳಿಸ್ತೀನಪ್ಪ ನಾನು. ಅಂದರೆ ಅದನ್ನು ಮಲ್ಟಿಪ್ಲೈ ಮಾಡಬೇಕು ನಾವು. ಇಲ್ಲಿ ಡಿವೈಡೆಡ್ ಕೆಳಗಡೆ ಇದೆಯಲ್ಲ, ಇದನ್ನು ಮೇಲೆ ಹೋಗುತ್ತೆ. ನೀವು ಇಲ್ಲಿ ಡಿನಾಮಿನೇಟರ್ ಆಗಿರೋದು ಇಲ್ಲಿ ನ್ಯೂಮರೇಟರ್ ಆಗುತ್ತೆ ಈಕ್ವಲ್ಸ್ ಟು ಈ ಕಡೆಗೆ ಹೋದರೆ. ಓಕೆ, ಒಂದು ವೇಳೆ ಇಲ್ಲಿ ಮೇಲೇ ಇತ್ತಪ್ಪ, ಈ ಥರ ಇತ್ತು, ನ್ಯೂಮರೇಟರ್ ಆಗಿತ್ತು, ಆದರೆ ಇಲ್ಲಿ ಬಂದಮೇಲೆ ಅದು ಡಿನಾಮಿನೇಟರ್ ಆಗುತ್ತೆ. ಓಕೆ, ಈ ರೀತಿ ಈಕ್ವಲ್ಸ್ ಟು ಈ ಕಡೆಯಿಂದ ಈ ಕಡೆಗೆ ಬರೋದ್ರೊಳಗೆ ಚೇಂಜ್ ಆಗುತ್ತೆ. ಇದನ್ನು ನಾವು ನೆನ್ಪಿಟ್ಕೊಂಡ್ರೆ ನಮಗೆ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಆಗುತ್ತೆ. ಓಕೆ, ಈಗ ನೋಡೋಣ ಅದನ್ನೇ ಯಾವ ರೀತಿ ಸಾಲ್ವ್ ಮಾಡಬೇಕಂತ ನೋಡೋಣ. x + 5 = 12 ಅಂತ ಇತ್ತು. ನಾವು ಮುಂಚೆ ಹೆಂಗೆ ಮಾಡ್ತಿದ್ವಿ? -5 ಆ್ಯಡ್ ಮಾಡ್ಕೊಂಡು ಮಾಡ್ತಿದ್ವಿ. ಆದರೆ ಇವಾಗ ನಾವು ದೊಡ್ಡವರಾಗ್ತಾ ಇದ್ದಂಗೆಲ್ಲ ನಾವು ಈಸಿ ಮೆಥಡ್ ಫೈಂಡ್ ಔಟ್ ಮಾಡಬೇಕು. ನೋಡಿ ಯಾವ ರೀತಿ ಮಾಡಬೇಕು. ಈಗ ಇದು 5 ಇದೆ ಅಲ್ವಾ, ಈ 5 ಇದೆ ಅಲ್ವಾ, ಅದನ್ನು ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? +5 ಇರೋದು -5 ಆಗುತ್ತೆ. ಸೊ ಏನು ಮಾಡೋದು? x = 12 ಹೆಂಗಿದ್ದು ಹಂಗೆ ಇದೆ.
+5 ಈ ಕಡೆ ಕಳಿಸಿದ್ರೆ -5 ಆಯಿತು. 12 - 5 7 ಆಯಿತು. ನೋಡಿರಿ ಎಷ್ಟು ಈಸಿಯಾಗಿ ನಾವು ಸಾಲ್ವ್ ಮಾಡಿದ್ವಲ್ವ. x = 7 ಬಂತು. ಅದಕ್ಕೆ ಈ ರೀತಿ ಸಾಲ್ವ್ ಮಾಡೋದನ್ನು ಫೈಂಡ್ ಔಟ್ ಕಲಿಬೇಕು. ಈಗ ಫಾರ್ ಎಕ್ಸಾಂಪಲ್ x/3 = 6 ಇದೆ ಅಂತ ಇಟ್ಕೊಳ್ಳಿ. ಈಗ ಈ ರೀತಿ ಇರೋದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡಿ. x = 6 ಹಿಂಗೆ ಇಡಿ. ಈ 3 ಏನಾಗುತ್ತೆ ಈಕ್ವಲ್ಸ್ ಈ ಕಡೆಗೆ ಹೋದರೆ ಇಲ್ಲಿ ಡಿನಾಮಿನೇಟರ್ ಇದ್ದಿದ್ದು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿ ಏನು ಬರೀಬೇಕು, ನ್ಯೂಮರೇಟ್ರಿಗೆ ಹೋಗುತ್ತೆ. ಒಂದು ಇಲ್ಲಿ ಡಿವೈಡೆಡ್ ಬೈ ಮಾಡಿದ್ದು ಮಲ್ಟಿಪ್ಲೈ ಆಗುತ್ತೆ, ಏನಾಗುತ್ತೆ ಮೇಲೆ ಬರುತ್ತೆ, ನ್ಯೂಮರೇಟರ್ ಆಗುತ್ತೆ. ಓಕೆ, 6 × 3 = 18. ಓಕೆ, x = 18 ಬಂತು. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 2x + 5 = 11 ಇದೆ ಅಂತ ಇಟ್ಕೊಳ್ಳಿ. ಈಗ ನೋಡಿ ಇಲ್ಲಿ 2x ಇದೆ. ಓಕೆನಾ, ನಾವು ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಇದನ್ನು ಆ ಕಡೆ ಕಳ್ಸೋದು ನೋಡೋದು ಬೇಡ. 2x ಹಂಗೆ ಇರಲಿ. ಈ 5 ಇದೆ ಅಲ್ವಾ, ಈ 5ನ ನಾವು ಫಸ್ಟ್ ಈ ಕಡೆ ಕಳ್ಸೋಣ. ಓಕೆ, = 11 ಹೆಂಗಿದೆ ಹಂಗೆ ಇಡೋಣ. +5 = ಈ ಕಡೆ ಹೋದರೆ -5 ಆಯಿತು. ಸೊ 11 - 5 ಏನು ಬಂತು, 6 ಬರುತ್ತೆ. ಓಕೆ, 2x = 6 ಬಂತು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ x = 6 ಇದೇನಾಯಿತು, ಇದು ಮೇಲೆ ಇದೆ ನೋಡಿರಿ. ಅಂದರೆ ಇದನ್ನು ನ್ಯೂಮರೇಟರ್ ಆಗಿದೆ, ಇದನ್ನು ಈ ಕಡೆ ಈಕ್ವಲ್ಸ್ ಟು ಈ ಕಡೆ ಬಂದರೆ ಏನು ಡಿವೈಡೆಡ್ ಮಾಡಬೇಕು. ಓಕೆ, ಡಿವೈಡೆಡ್ ಬೈ ಮಾಡಬೇಕು. ಡಿವೈಡೆಡ್ ಮಾಡಿದರೆ ನೋಡಿ 6/2 ಬಂತು. ಇದನ್ನು ಕ್ಯಾನ್ಸಲೇಷನ್ ಮಾಡಿದರೆ 3 ಬಂತು. ಸೊ x = 3 ಅಂತ ಹೇಳ್ಬೋದು ನಾವು ಆನ್ಸರ್. ಈ ರೀತಿ ಮಾಡೋದನ್ನು ಕಲಿಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. x + 3/2 = 2x ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಈಗ ಇದನ್ನೇ ಯಾವ ರೀತಿ ಮಾಡೋದು ನೋಡಿ. ಇಲ್ಲಿ 2x ಇದೆ, ಇಲ್ಲಿ x ಇದೆ. ಈ ರೀತಿ ಇದ್ದಾಗ ಹೆಂಗೆ ಮಾಡೋದು? ಈಗ ನಂಬರ್ಸ್ನ ನಾವು ಏನು ಮಾಡೋದು ಬೇಡ, ನಾವು ವೇರಿಯೇಬಲ್ಸ್ ಇದ್ದಾವಲ್ವ, ಇವು ಒಂದು ಸೈಡ್ ಗ್ರೂಪ್ ಮಾಡ್ಕೋಬೇಕು. ನಮ್ಗೆ ಯಾವಾಗಲೂ ಈಸಿ ಆಗುತ್ತೆ. ಅದನ್ನು ಯಾವ ಸೈಡ್ ತೊಗೋಬೇಕು, ಲೆಫ್ಟ್ ಹ್ಯಾಂಡ್ ಸೈಡೇ ತೊಗೊಳ್ಳೋಣ. ಓಕೆ, ಈಗ ನೋಡಿ x ಹಂಗೆ ಇಟ್ಕೊಳ್ಳಿ. ಈ 2xನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ, -2x ಆಗುತ್ತೆ. ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಪ್ಲಸ್ಸನ್ನು ನಾವು ಮೆನ್ಷನ್ ಮಾಡಲ್ಲ, ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತಲೇ ಅರ್ಥ ಮಾಡ್ಕೋಬೇಕು. ಓಕೆ, ಈಗ = ಈಗ ಈ 3/2 ಏನಾಗುತ್ತೆ, ಈ ಸೈಡ್ ಕಳ್ಸೋಣ. ಈ ಸೈಡ್ ಕಳ್ಸಿದ್ರೆ ಏನಾಗುತ್ತೆ, -3/2 ಆಯಿತು. ನೋಡಿ, ಹೌದಲ್ವಾ? ಈ ಥರ ಗ್ರೂಪ್ ಮಾಡ್ಕೋಬೇಕು. ವೇರಿಯೇಬಲ್ಸ್ ಎಲ್ಲ ಒಂದು ಸೈಡು, ನಂಬರ್ಸ್ ಎಲ್ಲ ಒಂದು ಸೈಡು. ಓಕೆ, ಈಗ ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. 1 + 1 ಮೈನಸ್ ಇದ್ದರೆ ಮೈನಸ್ ಮಾಡಬೇಕು. 2 - 1 1 ಬಂತು. 1 ಅಂತ ಬರೆದ್ರೆ ಬರಿಬೋದು, ಇಲ್ಲದ್ರೆ ಇಲ್ಲ. ಓಕೆ, ಈಗ ಸೈನ್ ಏನು ಬರಿಬೇಕು, ಬಿಗ್ಗರ್ ನಂಬರ್ಗೆ ಯಾವುದಿದೆ ಅದೇ ಬರಿಬೇಕು. ಸೊ -1x ಆರ್ -x = -3/2. ಈಗ ನೋಡಿ ಈಕ್ವಲ್ಸ್ ಟು ಈ ಕಡೆನೂ ಮೈನಸ್ ಸೈನ್ ಇದೆ, ಈಕ್ವಲ್ಸ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಕೂಡ ಮೈನಸ್ ಸೈನ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಕೂಡ ಮೈನಸ್ ಸೈನ್ ಇದೆ. ಸೊ ಹಂಗಿದ್ರೆ ಕ್ಯಾನ್ಸಲ್ ಮಾಡ್ಬೋದು ನಾವು. ಓಕೆ, ಸೊ x = 3/2 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ನೋಡೋಣ. ನೋಡಿ, ರೆಡ್ಯೂಸಿಂಗ್ ಈಕ್ವೇಷನ್ಸ್ ಟು ಸಿಂಪ್ಲೆಸ್ಟ್ ಫಾರ್ಮ್. ಫಾರ್ ಎಕ್ಸಾಂಪಲ್ ನೋಡಿ, ಈ ರೀತಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. 6x + 1 / 3 + 1 = x - 3/6. ಅಪ್ಪ, ಎಷ್ಟು ದೊಡ್ಡ ಕ್ವಶನ್ ಇದೆಯಲ್ಲ, ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅಂತ ಅಂದ್ಕೊತಿರ್ತೀರಿ. ಏನಿಲ್ಲ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಾವು ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ಈಸಿ ಆಗುತ್ತೆ. ಇನ್ನು ಎಕ್ಸಸೈಸ್ ಸ್ಟಾರ್ಟ್ ಆದರೆ ನಮಗೆ ಅದರಲ್ಲಿ ಸಾಕಷ್ಟು ಇರ್ತವೆ ಪ್ರಾಬ್ಲಮ್ಸು. ನಾವು ಅದನ್ನು ಸಾಲ್ವ್ ಮಾಡ್ಕೊತ ಹೋದಂಗೆಲ್ಲ ಈಸಿಯಾಗಿ ಆಗುತ್ತೆ. ನೋಡೋಣ ಯಾವ ರೀತಿ ಮಾಡಬೇಕು ಅಂತ. ಈಗ ನೋಡಿ, 6x + 1 / 3. ಈಗ ಇದನ್ನೇನು ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ x - 3/6 ಇದೆ ಅಲ್ವಾ, ಇದನ್ನು ವೇರಿಯೇಬಲ್ ಇದ್ದಂಗೆ ಅಲ್ವಾ, x ಇದೆ. ಸೊ ಇದನ್ನು ನಾವೇನು ಮಾಡಬೇಕು, ಈ ಸೈಡ್ ತೊಗೋಬೇಕಲ್ವಾ. ಸೊ -x - 3 / 6. ಓಕೆ, ಈಗ ಇದು +1 ಇದೆ ನೋಡಿ. ಇಲ್ಲಿ ಇದನ್ನು ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ, ರೈಟ್ ಹ್ಯಾಂಡ್ ಸೈಡ್ ಕಳ್ಸಿದ್ರೆ ಏನಾಗುತ್ತೆ, -1 ಆಗುತ್ತೆ. -1 ಆಯಿತು. ಈಗ ನೋಡಿ, ಈಗ ಇದನ್ನು ನೋಡಿ ನಿಮ್ಗೆ ಏನು ಅನಿಸುತ್ತೆ, LCM ತೊಗೋಬೇಕು ಅನಿಸುತ್ತೆ. LCM ತೊಗೋಬೇಕಂತಂದರೆ ಏನು ಮಾಡಬೇಕು, ಯಾವ್ದು ಬರುತ್ತೆ LCM? 6 ಬರುತ್ತೆ. ಯಾಕಂದರೆ 2 ಟೇಬಲ್ 6 ಟೇಬಲ್ಸಲ್ಲಿ ಆಗುತ್ತೆ. ಓಕೆ.
ಈಗ ನೋಡಿ 3 ಇಂಟು ಏನು ಮಾಡಿದರೆ ನಮ್ಗೆ 6 ಬರುತ್ತೆ, 2 ಮಾಡಿದರೆ ಬರುತ್ತೆ ಅಲ್ವಾ. ಅದಕ್ಕೆ ಮೇಲೇನು ಇಂಟು 2 ಮಾಡಬೇಕು. ಇಂಟು 2 ಮಾಡೋಂಗಿದ್ರೆ ಹೆಂಗೆ ಬರಿಬೇಕು ನಾವು? 6x+1 ಇಂಟು 2 ಅಂತ ಬರಿಬಾರ್ದು. ನೋಡಿ ಈ ರೀತಿ ಬರಿಬೇಕು, ಬ್ರ್ಯಾಕೆಟ್ ಹಾಕಿ 6x+1 ಅಂತ ಬರಿಬೇಕು. ಓಕೆ. ಈಗ ಮೈನಸ್, ಇಲ್ಲಿ ಮೈನಸ್ ಇದೆ ಅಲ್ವಾ, ಮೈನಸ್ ಇಲ್ಲಿ ನೋಡಿ 6 ಇಂಟು 1 ಬರುತ್ತೆ, 1 ಬರಬೇಕಂದ್ರೆ. ಸೊ ಮೇಲೇನು ಇಂಟು 1 ಮಾಡಿದರೆ ಏನು ಬರುತ್ತೆ? ಸೇಮ್ ಬರುತ್ತೆ. ಸೊ ಏನು ಮಾಡಬೇಕು? ಫಸ್ಟ್ ಬ್ರ್ಯಾಕೆಟ್ x - 3 ಓಕೆ ಇಸ್ ಈಕ್ವಲ್ಸ್ ಟು -1 ಆ್ಯಸ್ ಇಟ್ ಈಸ್. ಈಗ ಸಾಲ್ವ್ ಮಾಡೋಣ. ಈಗ ಯಾವ ರೀತಿ ಸಾಲ್ವ್ ಮಾಡೋದು ನೋಡಿ, ಮಲ್ಟಿಪ್ಲೈ ಮಾಡಬೇಕು. 2 6 12x ಪ್ಲಸ್ 2 1 2. ನೋಡಿ ಇದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು 2 ನಂಬರಿಂದ. ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನಲ್ಲಿ ಓದಿದ್ದೀವಲ್ವ, ಅದೇ ರೀತಿ. ಓಕೆ. ಈಗ ಬ್ರ್ಯಾಕೆಟ್ ಕೊಡಿ, ಮೈನಸ್ x - 3 ಡಿವೈಡೆಡ್ ಬೈ 6 ಇಸ್ ಈಕ್ವಲ್ಸ್ ಟು -1. -1 ಕಂಪಲ್ಸರಿ ಬರಬೇಕು, ಇಲ್ಲಾಂದರೆ ಆನ್ಸರ್ ನಮಗೆ ರಾಂಗ್ ಆಗುತ್ತೆ. ಈಗ ನೋಡಿ 12x ಪ್ಲಸ್ 2 ಮೈನಸ್ ಈ ಬ್ರ್ಯಾಕೆಟ್ ಬಿಡಿಸೋಣ, -x ಮೈನಸ್ ಇಂಟು ಮೈನಸ್ +3 ಇಸ್ ಈಕ್ವಲ್ಸ್ ಟು -1. ಇದನ್ನು ಮೇಲೆ ಈ ಕಡೆ ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ನೋಡಿ, ಈ 6ನ ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಮಲ್ಟಿಪ್ಲೈ ಆಗುತ್ತೆ. ಸೊ ಇಂಟು 6 ಆಗುತ್ತೆ. ಆಯಿತಾ? ಈಗ ನೋಡಿ ಇಲ್ಲಿ 12x ಇದೆ, ಇಲ್ಲಿ 1x ಇದೆ, ಇಲ್ಲಿ ಮೈನಸ್ ಇದೆ, ಒಂದು ಪ್ಲಸ್ ಇದೆ. ಸೊ ಏನು ಮಾಡಬೇಕು? ಮೈನಸ್ ಮಾಡಬೇಕು. 12 - 1 ಅಂದರೆ ಏನಾಗುತ್ತೆ? 11 ಆಯಿತು. ಸೊ 11x. ಇಲ್ಲಿ +2, ಇಲ್ಲಿ +3 ಇದೆ, ಎರಡು ಪ್ಲಸ್ ಇಲ್ಲಿ ಪ್ಲಸ್ಸೇ ಮಾಡಬೇಕು. 2 + 3 = 5. ಇಲ್ಲಿ ನೋಡಿ 6 1 6. ಏನಿದೆ? ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಕಂಪಲ್ಸರಿ ಬರೀಲೇಬೇಕು. ಈಗ ನಮಗೆ ಇಷ್ಟು ಬಂತು, 11x + 5 ಇಸ್ ಈಕ್ವಲ್ಸ್ ಟು -6. ಈಗ ಏನು ಮಾಡಬೇಕು ನಾವು? 11x ಹಂಗೆ ಇಡೋಣ, -6. ಈ 5ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. ಏನಾಯಿತು? -5 ಆಯಿತು. ಸೊ 11x ಇಸ್ ಈಕ್ವಲ್ಸ್ ಟು, ಎರಡು ಮೈನಸ್ ಇದ್ದರೆ ಆ್ಯಡ್ ಮಾಡಬೇಕು. 5 + 6 ಏನಾಯಿತು? 11 ಆಯಿತು ವಿತ್ ಮೈನಸ್ ಸೈನ್. ಈಗ x ಇಸ್ ಈಕ್ವಲ್ಸ್ ಟು -11. ಈ 11ನ ಇಲ್ಲಿ ಕಳಿಸಿದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ 11 ಆಗುತ್ತೆ. ಓಕೆ. ಈಗ 11 ಕ್ಯಾನ್ಸಲ್ ಆಯಿತು. 11 1 11 ಏನು ಬಂತು? -1 ಬಂತು. ಸೊ ವಾಟ್ ವಿ ಕ್ಯಾನ್ ಸೇ ಈಸ್ x ಇಸ್ ಈಕ್ವಲ್ಸ್ ಟು -1 ಅಂತ ಹೇಳ್ಬೋದು. ಈಗ ನೋಡಿ, ಬರೀ ಲೆಫ್ಟ್ ಹ್ಯಾಂಡ್ ಸೈಡಿಂದ ಒಂದೇ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬೇಕು ಅಂತ ಏನಿಲ್ಲ. ರೈಟ್ ಹ್ಯಾಂಡ್ ಸೈಡಿಂದ ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ಬೋದು, ಲೆಫ್ಟ್ ಹ್ಯಾಂಡ್ ಸೈಡಿಂದ ಕೂಡ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬೋದು. ಆದರೆ ಪ್ಲಸ್ ಹೋಗಿ ಮೈನಸ್ ಆಗುತ್ತೆ, ಮೈನಸ್ ಹೋಗಿ ಪ್ಲಸ್ ಆಗುತ್ತೆ. ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದರೂ ಕೂಡ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಇನ್ನು ಮಲ್ಟಿಪ್ಲಿಕೇಶನ್ ಇದ್ದಿದ್ದು ಡಿವೈಡೆಡ್ ಬೈ ಆಗುತ್ತೆ, ಡಿವೈಡೆಡ್ ಬೈ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಓಕೆ. ಇದೆಲ್ಲ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆದರೆ ನಮಗೆ ಎಕ್ಸಸೈಸ್ ಮಾಡೋದು ಈಸಿ ಆಗುತ್ತೆ. ಈಗ ಎಕ್ಸಸೈಸ್ ಮಾಡೋಣ.